ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ತುಂಬ ದಿನಗಳ ನಂತರ ಒಂದು ವೆಡ್ಡಿಂಗ್ ವ್ಲಾಗ್ ಮಾಡಬೇಕು ಅಂತ ಫಿಕ್ಸ್ ಆಗಿ ಇವತ್ತು ರೆಡಿಯಾಗಿದ್ದೀನಿ. ಅಂದ್ಕೊತೀನಿ ಅದಾಗಲ್ಲ, ಇವತ್ತು ಹಂಗೆ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ನೋಡೋಣ ಬನ್ನಿ ಏನಾಗುತ್ತೆ ಅಂತ ಹೇಳಿದ್ರೆ. ವೆಡ್ಡಿಂಗ್ ಯಾವುದು ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಏನು ಪ್ರೀ ವೆಡ್ಡಿಂಗ್ ಮಾಡಿದ್ವಲ್ಲ ಅವರೇ ನಮ್ಮ ಥರ ಫ್ಯಾಮಿಲಿ ಥರ ಇರೋ ಒಬ್ಬರು ಕ್ಲೈಂಟ್ದೇನೆ. ಸೊ ಬನ್ನಿ ನೋಡೋಣ ಇವತ್ತಿನ ದಿನ ಯಾವ ಥರ ಇರುತ್ತೆ, ನಾವೇನು ಮಾಡ್ತೀವಿ. ನಾನು ನೋಡಿ ಸ್ನಾನ ಮಾಡಿಲ್ಲ ಏನಿಲ್ಲ, ಹಂಗೆ ಬಂದುಬಿಟ್ಟಿದ್ದೀನಿ. ಸೊ ಬೆಂಗಳೂರಿಂದ ಫಸ್ಟ್ ಲೇಟ್ ಆಗೋಯ್ತು ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಎಲ್ಲರನ್ನೂ ಕರ್ಕೊಂಡು ಚೌಟ್ರಿಗೆ ಬಂದಿದ್ದೀನಿ. ಇವಾಗ ಏನಂತ ಹೇಳಿದ್ರೆ ಬೆಳಗ್ಗೆಯಿಂದ ಪ್ರತಾಪ ಶೂಟ್ ಮಾಡ್ತಾಯಿದ್ದ. ಬಾ ಗೈಸ್ ನೋಡಿ ಏನೋ ಡೈಲಾಗ್ ಹೇಳ್ತಾವನೆ. ಏನಂತ ಹೇಳಿದ್ರೆ ಬೇಗ ನೀರು ಕೊಡಿಸು, ಯಾಕೆ ಅಂತ ಹೇಳಿದ್ರೆ ಶರ್ಟ್ ಮೇಲಿರೋ ಹೂವು ಒಣಗೋಗುತ್ತೆ ಅಂತ. ಇವತ್ತು ನಾವು ಶೂಟ್ ಮಾಡ್ತಾರೋ ಲೊಕೇಶನ್ ಬಂದ್ಬಿಟ್ಟು ಚನ್ನಪಟ್ಟಣದಲ್ಲಿರೋ ತಿಮ್ಮಪ್ಪ ದಾಸೇಗೌಡ, ಕರೆಕ್ಟಾ ಚೌಟ್ರಿ ಹೆಸರು? ಸರಿ, ತಿಮ್ಮಪ್ಪ ಅಲ್ಲ, ತಿಮ್ಮಮ್ಮ ದಾಸೇಗೌಡ ಕಲ್ಯಾಣ ಮಂಟಪ. ಬನ್ನಿ ನೋಡೋಣ ನಮ್ಮ ಜೊತೆ ಯಾರ್ಯಾರು ಇದ್ದಾರೆ ಅಂತ ಹೇಳಿದ್ರೆ ಮ್ಯಾಡಿ ಮಧು ಹಾಗೂ ನಮ್ಮ ಡ್ರೋನ್ ಬರತ್ತವರು. ಸೊ ಬನ್ನಿ ಗೈಸ್, ನಾನು ಸ್ನಾನ ಮಾಡಿಲ್ಲ, ಇವನು ಸ್ನಾನ ಮಾಡಿಲ್ಲ, ಆದರೆ ಬಟ್ಟೆ ಹಾಕೊಂಡು ಸ್ನಾನ ಮಾಡಿರೋ ಥರ ಕಾಣಿಸ್ತಾವನಷ್ಟೇ. ನಾನು ಮಾಡಿಲ್ಲ ಅಂತ ಹೇಳಿದ್ಮೇಲೆ ಇನ್ನೇನು. ಬನ್ನಿ ಗೈಸ್ ಅಣ್ಣ, ಎಲ್ಲ ಬೇಗ ರೆಡಿ ಆಗಿಬಿಟ್ಟಿದೆ. ಓಹ್ ಸೆಟಪ್ ಎಲ್ಲ ಕಂಪ್ಲೀಟ್ ಆಲ್ರೆಡಿ. ಲೋ ಖಾಲಿ ಐತೆ, ಡ್ರೋನ್ ಶಾಟ್ ತೊಗೊಂಬಿಡು ಪಟ್ ಅಂತ ಇವಾಗಲೇ. ಎಲ್ಲ ನೋಡಿ ಗೈಸ್, ಇವತ್ತೆಲ್ಲ ಬೇಗ ಆಗೋ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈ ಥರ ಯಾರೂ ಇಲ್ಲ ಚೌಟ್ರಿ, ಖಾಲಿ ಚೌಟ್ರಿ ಅಂದ್ರೆ ಒಂಥರ ಖುಷಿ. ಬನ್ನಿ ಬಾಯ್ಸ್ ಎಲ್ಲ ಕ್ಯಾಮ್ರಾ ಕಾರ್ಡ್ ಹಾಕ್ತವ್ರೆ. ಎಲ್ಲಪ್ಪ ನಿನ್ನ ಪಾರ್ಟ್ನರು ಸುರೇಶ? ಖುಷಿ ಆಗೋ ವಿಚಾರ ಏನಂತ ಹೇಳಿದ್ರೆ ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ. ಅಲ್ಲಿ ಇದ್ರ ಹತ್ರ ಬಾವಿ ಹತ್ರ ಸಿಗುತ್ತಂತೆ, ಅಲ್ಲಿ ಹೋಯ್ತೀನಿ ನಾನು. ಆರ್ಬಿಡು ಒಳಗಡೆ, ಬಾವಿ ಒಳಗಡೆ ಕ್ಲಿಯರ್ 5G ಸಿಗ್ತದೆ. ಗೈಸ್ ನಮ್ಮದು ಯೂನಿಫಾರ್ಮ್ ಇದೆ ಗೈಸ್ ನೋಡಿ. ಇನ್ನೂ ಹೊಸ ಯೂನಿಫಾರ್ಮ್ ಆರ್ಡ್ರ್ ಕೊಟ್ಟಿದ್ದೀನಿ, ಅದು ಬಂದಿಲ್ಲ. ಇದು ಹಳೆ ಯೂನಿಫಾರ್ಮ್, ಇದು ಬರೀ ಟಿ ಶರ್ಟ್ ಅಷ್ಟೇ. ಪಿಕ್ಸಲ್ ಪೈಲಟ್ ಕ್ರೀಮ್ ಇದು ಎಂಬ್ರಾಯ್ಡ್ರಿ ಮಾಡಿದ್ದು. ಎಷ್ಟು ವರ್ಷ ಹಳೆ ಟಿ ಶರ್ಟ್ಗಳು ಗೊತ್ತಾ, ಆದರೂ ಎಷ್ಟು ನೀಟಾಗಿದೆ ನೋಡಿ. ಇವಾಗ ಹೊಸ ಯೂನಿಫಾರ್ಮ್ ಶರ್ಟ್ ಆರ್ಡ್ರ್ ಕೊಟ್ಟಿದ್ದೀನಿ ಎಲ್ಲರಿಗೂ. ಸೊ ನೋಡೋಣ ನಮ್ಮ ಟೀಮ್ ಅವ್ರಿಗೆಲ್ಲ ಯಾವ್ಯಾವ ಥರ ಇರುತ್ತೆ ಅಂತೇಳಿ ಬನ್ನಿ ತೋರಿಸ್ತೀನಿ. ಫಸ್ಟ್ ಇವತ್ತಿಂದಿದೆ, ನೆಕ್ಸ್ಟ್ ಇವೆಂಟ್ಗೆ ಅದನ್ನು ಹಾಕ್ತೀವಿ. ಓಕೆ ಗೈಸ್, ಇವಾಗ ಹುಡುಗಿ ರೂಮ್ ಹತ್ರ ಹೋಗೋಣ ಬನ್ನಿ. ಯಾಕಂದರೆ ರೆಡಿಯಾಗಿರ್ತಾರೆ, ಅವ್ರು ರೆಡಿಯಾಗಿರೋದನ್ನ ಪ್ರತಾಪ ಆಲ್ರೆಡಿ ಶೂಟ್ ಮಾಡ್ತಾವನೆ. ಸೊ ಇವತ್ತು ಬೇಗ ನಡೀತಾ ಇದೆ ಎಲ್ಲ ಕೆಲಸಗಳು, ಅದೇ ಖುಷಿ. ಬನ್ನಿ ಹೋಗೋಣ. ಬರ್ಬೋದಾ? ಓ ಹಾಯ್ ಫುಲ್ ರೆಡಿ, ಸೂಪರ್ ಫಾಸ್ಟು. ಎಷ್ಟೋ ವರ್ಷ ಆದಮೇಲೆ ಯಾವುದೋ ಒಂದು ಕಪ್ಪಲ್ಲು ಬೇಗ ರೆಡಿಯಾಗಿರೋದು, ಎಷ್ಟೋ ವರ್ಷಗಳಾದಮೇಲೆ. ಸೂಪರ್, ನಮ್ಗಿನ್ನೂ ಖುಷಿ. ಹಿಂಗೆಲ್ಲ ಮಾಡಿಬಿಟ್ರೆ ಹಬ್ಬ. ಸೂಪರ್, ಚೆನ್ನಾಗೈತೆ. ಪ್ರತಾಪ ಯಾವ ರೇಂಜಿಗೆ ರೆಡಿ ಆಗೋನು ನೋಡಿ. ಟಿ ಶರ್ಟ್ ಹಾಕೋ ತಗೋ, ಯಾಕೆ ಬೇಡ ಮುಟ್ಕೊಂಡು ಹಾಕೋ. ಯಾವುದೇ ಏನು ಗುರು? ಓಕೆ ಗೈಸ್, ಎಲ್ಲ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಇವಾಗ ವಾಪಸ್ಸು ನಮ್ಮ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಫಸ್ಟ್ ನಮ್ಮ ರೂಮ್ ಕಡೆ ಹೋಗೋಣ. ಗೈಸ್ ಅಲ್ಲಿ ಹುಡುಗನ ಫೋಟೋಶೂಟ್ ನಡೀತಾ ಇದೆ, ಇಲ್ಲಿ ಹುಡುಗಿ ಫೋಟೋಶೂಟ್ ನಡೀತಾ ಇದೆ, ಇಲ್ಲಿ ಅವ್ರ ತಂಗಿದ್ದು ನಡೀತಾ ಇದೆ ನೋಡಿ. ಎಲ್ಲ ಫುಲ್ ಕಾಂದಂದೆ. ಅಂತೂ ಇಂತೂ ಎಲ್ಲ ಬೇಗ ಆಗ್ತಾಯಿದೆ, ಅದೊಂದೇ ಖುಷಿ ಅಷ್ಟೇ. ಆಡಿಸಿ ಡ್ಯಾನ್ಸ್ ಆಡಿ ಬ್ರೋ. ಹೌದಾ? ಅವನು ಆಡ್ತಾನೆ, ಅವನಿಗೊಂದು 2 ಪೆಗ್ ಹಾಕ್ಸಿ, 2 ಪೆಗ್ ಹಾಕ್ಸಿ ಸಾಕು. ನಿಮ್ಗೆ ಯಾವ ಥರ ಬೇಕೆಲ್ಲ ಆಡ್ತಾನೆ. ಯಾವುದೊಂದು ಇವೆಂಟ್ಗೆ ಹೋಗಿದ್ದಾಗ, ಆದಿತ್ಯ ಅವರ ಇದಕ್ಕೆ ಹೋದಾಗ ನಾವು ಮಾಡೋದೆಲ್ಲ ಸೀನೆ ಇಲ್ಲ, ಮಾಡಿಸ್ಕೊಳ್ಳೋದಷ್ಟೇ. ಏನೋ ಹೇಳ್ತಾರೆ ನೀವು ಹೇಳೋ ಕಥೆಗಳೆಲ್ಲ ಒಂದು ಸಹ ನಿಜ ಆಗಬಾರ್ದು ಅಂತ. ಆದ್ರೆ ಯಾರು ಡೌ ಹೊಡಿತವನಪ್ಪ ಅಣ್ಣ. ಮಧ್ಯರಾತ್ರಿ 3 ಗಂಟೆಲ್ಲ ಮಾತಾಡ್ತಾನೆ. ಆಮೇಲೆ ಏನು ಹೇಳ್ತಾನೆ ಗೊತ್ತಾ, ಅಣ್ಣ ನಾನು ಡವ್ ಹತ್ರ ಮಾತಾಡ್ತಾ ಇದ್ದೀನಿ ಅಣ್ಣ, ಏನಣ್ಣ ಡಿಸ್ಟರ್ಬ್ ಮಾಡ್ತೀಯ ಅಂತ ನನಗೆ ಬಂದು. ಓಕೆ ಗೈಸ್, ಅಲ್ಲೆಲ್ಲ ಸ್ವಲ್ಪ ಕೆಲಸ ಇತ್ತು, ಆ ಕೆಲಸ ಎಲ್ಲ ಮುಗಿಸಿ ಇವಾಗ ನಾನು ನಮ್ಮ ಮನೆ ಕಡೆ ಹೋಗ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಸ್ನಾನ ಮಾಡಿಲ್ಲ ಇನ್ನೂ. ಹೋಗಿ ಸ್ನಾನ ಮಾಡಿಕೊಂಡು ಆಮೇಲೆ ನಮ್ಮ ಅಮ್ಮನ, ನಮ್ಮ ತಂಗಿನ, ನಮ್ಮ ಅತ್ತೆ ಮಗಳನ್ನ ಎಲ್ಲರನ್ನೂ ಕರ್ಕೊಂಡು ಚೌಟ್ರಿಗೆ ಬರಬೇಕು. ಸೊ ಅಲ್ಲಿವರೆಗೂ ಹೆಂಗೋ ಇವ್ರು ಮ್ಯಾನೇಜ್ ಮಾಡ್ತಾ ಇರ್ತಾರೆ, ಟೆನ್ಷನ್ ಇಲ್ಲ. ಸೊ ಬನ್ನಿ ಹೋಗೋಣ. ಇವಾಗ ಮನೆಗೆ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಆಮೇಲೆ ಹೋಗೋಣ. ಗೈಸ್ ನಮ್ಮ ಮನೆ ಹತ್ರ ಫುಲ್ ಗಣೇಶ ಕೂರಿಸ್ಬಿಟ್ಟವ್ರೆ. ಗಣೇಶ ಕೂರಿಸ್ಬಿಟ್ಟವ್ರೆ, ಎಲ್ಲ ಫುಲ್ ರೆಡಿಯಾಗಿ ಹೋಗ್ತವ್ರೆ. ಹೆಂಗೆ ಹೋಗೋದು ಇವಾಗ? ಓಹೋ
ಇನ್ನು ಡೇಔಟಲ್ಲೆಲ್ಲ ಫುಲ್ ಪೂಜೆ ಸಾಮಾನು ತೊಗೊಂಡು ಹೋಯ್ತವ್ರು ಆಂಟೀಸ್. ಕಮಾನ್. ಇದ್ಯಾವಾಗಾಯ್ತು? ಡೈಲಾಗ್ ಹೊಡಿತಾಳ್ ಕಣಮ್ಮ ನಿನ್ನ ಮಗಳು. ಯಾವುದೋ ಮದುವೆ ಮುಗಿಸ್ಕೊಂಡು ಹೋಯ್ತಾಯ್ತಾ? ಐಸ್ ಕ್ರೀಮ್ ಆಗ್ತಾ ಇದೆ ಅದಕ್ಕೆ. ಫುಲ್ ರೆಡಿ ಆನ್ ಸೆಟ್ ನಮ್ಮ ಬಾಯ್ಸ್. ನಮಸ್ತೆ ಸರ್, ಸುಜಿತ್ ಅಂತೇಳಿ. ಚೆನ್ನಾಗಿದೆ ಸರ್, ನೀವು ಯಾವ ಥರ ಇದ್ದೀರಾ ಸರ್? ಫುಲ್ ಪ್ರೀ ವೆಡ್ಡಿಂಗು ನೋಡಿ. ಹಿಂಗೆ ಎಲ್ಲ ರೆಡಿ ಮಾಡಿ ಪ್ಲೇ ಮಾಡ್ತಾ ಇದೀವಿ ಇವಾಗ. ಹೆಂಗೆ ಗೆಸ್ಟ್ ಚೀಫ್ ಗೆಸ್ಟ್ ಏನು ಚೀಫ್ ಗೆಸ್ಟ್ ನೀನು? ಏನು ಊಟಕ್ಕೆ ಬಂದಿದ್ಯಾ? ಊಟಕ್ಕೆ ಬಂದಿದ್ಯಾ ನೀನು? ಊಟಕ್ಕೆ ಗರ್ಲ್ಸ್ ಎಂಟ್ರಿ ಕೊಟ್ಟಾಗೆ ಕೊಡ್ತಾ ಇದೆಯಾ? ಏನು ಸಮಾಚಾರ? 1 ಅವರ್ ಆಯ್ತು ಗೈಸ್ ವಾಶ್ರೂಮ್ಗೆ ಹೋಗಿ ಕೂತ್ಕೊಂಡು. ಗಣ್ಯ ವ್ಯಕ್ತಿಗಳಿಗೆಲ್ಲ ನಮಸ್ಕಾರ, ದೊಡ್ಡ ನಮಸ್ಕಾರ. ಹಾಯ್ ಹಾಯ್ ಗೈಸ್, ಹೆಂಗೆ ಫ್ಯಾನ್? ನಮ್ಮ ಮ್ಯಾಡಿಗೆ ಯಾರೋ ಇಷ್ಟ ಆಗಿದ್ದಾರಂತೆ ಮದುವೆ ಮನೇಲಿ. ಅವರು ರೆಕಾರ್ಡ್ ಆದ್ರೂ ಇದ್ದೇ ಬಿಡು. ಗೈಸ್ ಇವಾಗ ಇಲ್ಲೊಂದು ಚಾಲೆಂಜ್ ಮಾಡ್ತಾ ಇದೀವಿ. ಚಾಲೆಂಜ್ ಏನಂತ ಹೇಳಿದ್ರೆ, ಇಲ್ಲಿ ನೋಡಿ ಇಲ್ಲೆಲ್ಲ ಮೊಯ್ ಕವರ್ಗಳಿದೆ. ಈ ಮೊಯ್ ಕವರಲ್ಲಿ ರ್ಯಾಂಡಮ್ ಆಗಿ ಮಾಡಿ ಒಂದು ಮೊಯ್ ಕವರ್ ಪಿಕ್ ಮಾಡ್ತಾನೆ. ಆ ಮೊಯ್ ಕವರಲ್ಲಿ ಎಷ್ಟಿದೆ ಅಂತ ನೀನು ಹೇಳ್ಬಿಟ್ಟು ಪಿಕ್ ಮಾಡು. ಅಷ್ಟಿದ್ರೆ ಆ ದುಡ್ಡು ನಿಂಗೆ. ಆ ಮೊಯ್ ಕವರ್ ನಾನು ದುಡ್ಡು ಹಾಕ್ತೀನಿ, ಅಲ್ಲೇ ಇಡ್ತೀನಿ ವಾಪಸ್. ಹಾಂ ಕಮಾನ್ ಕಮಾನ್. ಚೆನ್ನಾಗಿರೋದು ಏನತ್ಯ ಎಲ್ಲ ಒಂದೇ ಕಲರು. ಹೆಸರೆಲ್ಲ ನೋಡ್ಬೇಡ. ಹಾಂ ಬರ್ದವ್ರ ಇಲ್ಲಿ ಎಷ್ಟಿರ್ಬೋದು ನೋಡ್ಬೇಡ. ಇರೋ ಹೇಳಿ ಎಷ್ಟು? 500. 500 ಇರಲ್ಲ ಬಿಡು. ಐ ಆಮ್ 100% ಶೋರ್. ರೆಡಿ ಮಾಡ್ಕೊ 500 ರೂಪಾಯಿ ನೋಟ್. ಮಚ್ಚ ಇದು ಬೆಂಗಳೂರಲ್ಲ, ರಾಮನಗರ ತೆಗಿ. ಅಷ್ಟೆಲ್ಲ ಸೀನೇ ಇಲ್ಲ. ಜಯಲಕ್ಷ್ಮಿ ಅವರೇ, ನಿಮ್ಮ ಮರ್ಯಾದೆ ನನ್ನ ಕೈಲಿದೆ. ರಾಮನಗರ ಇದು 500 ರೂಪಾಯಿ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡ. ಸರಿ ಆಯ್ತು, ಇನ್ನೊಂದು ಚಾನ್ಸ್ ಕೊಡ್ತೀನಿ ಮಚ್ಚ. ಚೆನ್ನಾಯ್ತು, ಇರು ಬ್ರೋ. ಮೀಡಿಯಾ ಇದು ಪ್ರೀ ವೆಡ್ಡಿಂಗ್ ವಿಡಿಯೋ ಪ್ಲೇ ಮಾಡ್ತಾವ್ರೆ. ಇರೋ ಗೈಸ್, ವಾಪಸ್ ಕೊಡ್ತಾನೆ ಕೊಡ. ಹಾಂ ಕೊಟ್ಟಿದ್ದೀವಿ ಆಂಟಿ, ಇಟ್ಟಿದ್ದೀವಿ. ಜಯಲಕ್ಷ್ಮಿ ಆಂಟಿ ಅವೆಲ್ಲ ಲೆಕ್ಕ ಹಾಕಿದ್ರೆ 1,000 ಇರ್ಬೋದು. ಶಿಷ್ಯ ಒಂದು ಮೂವಿ ಕವರ್ ತೆಗಿಸ್ದೆ. ನಿನ್ ಕೇಳಿ ತೆಗಿಸ್ತೀನಿ ಬಾ. ಸೌಂಡ್ ಜಾಸ್ತಿ ಆಯ್ತು ಮಚ್ಚ. ನೋಡಿ ಇವಾಗ ಏನು ಗೊತ್ತಾ ಸೀನು? ನಿನ್ ಕ್ಲೂ ಕೊಡ್ತೀನಿ. ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು 500 ರೂಪಾಯಿ. ಎಷ್ಟಿತ್ತು ಗೊತ್ತಾ? 50 ರೂಪಾಯಿ ಇತ್ತು. ಅವ್ನು ಹೀರೋ ಹೇಳ್ತಾನೆ ಫಸ್ಟ್. ಇದು ಸಾಂಗ್ ಮುಗ್ದೋಗ್ಬಿಡ್ಲಿ. ಇನ್ನ ಹೊಸದು ಚಾಲೆಂಜ್, ಇನ್ನ ಹೊಸ ಬಂತು. ಇಲ್ಲ ವಿಡಿಯೋ ಮಾಡ್ಕೋತಾ ಇದ್ದೀವಿ, ತಲೆ ಕೆಡ್ಸ್ಕೊಬೇಡಿ, ಹುಷಾರಾಗಿರ್ತದೆ. ಮಲ್ಲೆ ಯಾರನ್ನ ನೋಡಪ್ಪ, ಬರೀ ಗರ್ಲ್ಸ್. ಕ್ಯಾಮ್ರಾಮನ್ ಯಾಕೆ ಗರ್ಲ್ಸ್ನ ಟಾರ್ಗೆಟ್ ಮಾಡ್ತಾರೆ ಅನ್ನೋದಕ್ಕೆ ಪ್ರೂಫ್ ಇಲ್ಲೇ ಇದೆ ನೋಡಿ ಗೈಸ್. ಕ್ಯಾಂಡಿಡೇಟ್ ಮತ್ತೆ ಹಾಯ್. ಎಷ್ಟು ಇಂಚ್ ಐತೆ ಮೇಕಪ್ಪು? ಇವ್ರ ಮನೆ. ಹಾಂ ಓಕೆ. ಏನೋ ಆಲ್ರೆಡಿ ಸ್ಕೆಚ್ ಹಾಕೊಂಡು ನೋಡಿಕೊಂಡು ಓಕೆ ಆಯಿತು. ನೀನು ಒಂದು ಕೆಲಸ ಮಾಡು, ಎಷ್ಟಿರ್ತದೆ? ಬೇಡ, ನಾನೇ ಎತ್ತೀನಿ, ನೀನು ಹೇಳು. ಎಷ್ಟು? 200? ಒಂದೇ ನಂಬರು ಇಷ್ಟು ಬರ್ತದೆ ಅಂತ ಹೇಳು. ಅಷ್ಟು ನಾನು ಎತ್ತೀನಿ. 500? ಇವಾಗ ನಾನು ಎತ್ತೋದ್ರಲ್ಲಿ 500 ಇರಬೇಕು ಗೈಸ್. ಇದು ಯಾವುದೋ ಎತ್ತಿದ್ದೀನಿ. ಓಪನ್ ಮಾಡಿ. 100 ರೂಪಾಯಿ ಇರುತ್ತೆ. 100 ರೂಪಾಯಿ ಯಾರ್ದು ನೋಡಪ್ಪ? 500 ರೂಪಾಯಿ. ನಾನು 100 ಹೇಳಿದೆ ಕೂಡ. ಅವನು ಕಲ್ತ್ಕೊಂಡ್ಬಿಟ್ಟು ಬನ್ನಿ ಬರುತ್ತವ್ರಿ. ನೀವು ಚೂಸ್ ಮಾಡುವ ಮೂವಿ ಕವರಲ್ಲಿ ಎಷ್ಟಿರುತ್ತೆ ನೀವೇ ಚೂಸ್ ಮಾಡಿ. ಫಸ್ಟ್ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ಚೂಸ್ ಮಾಡಿ. ನಿಮ್ಮ ಆಯ್ಕೆ ಇದರಲ್ಲಿ ಯಾವುದು? 100 ರೂಪಾಯಿ.
100 ರೂಪಾಯಿ ಐತಿ ಇರೋ ಇರೋ ಕಲರ್ ಬೇಕು, ಯಾವ ಕಲರ್ ಬೇಕು? ನೀವು ಗೆದ್ದಲ್ಲಿ ಹಣ ನಿಮ್ಮದು. ಯಾವುದೋ ದೊಡ್ಡದೆತ್ತವನೇ ದಪ್ಪ ಐತೆ ಕೈನಕೋರ ಇವನ ಹೆಸರು ಭಾರತಿ. ಓ 100 ರೂಪಾಯಿ ಫೋಲ್ಡಿಂಗ್. 100 ರೂಪಾಯಿನೇನಾ? ನಿಂದೆ ಬಿಡ. 100 ರೂಪಾಯಿ ಗೆದ್ದ? 100 ರೂಪಾಯಿ ಗೆದ್ದ ಅಣ್ಣ. ಎಷ್ಟು ಹೇಳಿದೆ? 100 ರೂಪಾಯಿ ಮಿಕ್ಸ್. ಗೈಸ್ ಭರತ್ ಒಬ್ಬನೇ ಗೆದ್ದಿದ್ದು 100 ರೂಪಾಯಿ. ಭರತ 100 ರೂಪಾಯಿ ಗೆದ್ದ. ಇದೇ ಖುಷಿಗೆ ಮದುವೆಗೆ ಬಂದಾನೆ, ಅವನೇ ಮುಗಿ ಹಾಕ್ಬಿಟ್ಟವನೆ. ಅದನ್ನ ವಾಪಸ್ ಅಲ್ಲೇ ಇಟ್ಟಿದ್ದೀವಿ, ಬಟ್ ಅವನಿಗೆ 100 ರೂಪಾಯಿ ನಾವು ಆಮೇಲೆ ಕಳಿಸ್ತೀವಿ. ಅವನಿಗೆ ವಾಟ್ಸಪ್ ಒಂದು ಚಾಲೆಂಜ್ ಮಾಡಿಸ್ತೀನಿ ಬಾ. ಇವಾಗ ನೋಡಿಲ್ಲಿ ಇಲ್ಲಿ ಮುಯಿ ಕವರ್ ಐತೆ. ಆ ಮುಯಿ ಕವರಲ್ಲಿ ನೀನೊಂದು ಕ್ಯಾಶ್ ಇನ್ಫಿನಿಟಿ ಒಂದು ಕವರ್ ಎತ್ತಬೇಕು. ಅದರಲ್ಲಿ ಎಷ್ಟು ದುಡ್ಡು ಐತೆ ಅಂತ ಹೇಳ್ಬೇಕು ನೀನು. ಅಷ್ಟಿದ್ರೆ ಆ ದುಡ್ಡು ನಿನಗೆ. ಯಾರಿಗುಂಟು ಯಾರಿಗಿಲ್ಲ. ಚಾಕ್ಲೇಟ್ ಬೇಕಾ? ಎತ್ತು ಮಗನೇ, ಅದ್ರಲ್ಲಿ ಜಾಸ್ತಿ ಏನಿರಲ್ಲ. ಎಷ್ಟಿರ್ತೈತೆ ಹೇಳು ಫಸ್ಟು. ಎಷ್ಟಿರುತ್ತೆ? ಇರೋ ಸುಮ್ಮನೆ ಬೇಡ. ಬೇಡ ಬೇಡ ಬೇಡ. ಒಳಗಡೆ ಇರುತ್ತೆ. ನೀನು ಹೇಳ್ಬೇಡ ಹೇಳು ಮಗನೇ. ನಿನ್ಗೆ ಎಷ್ಟು? 150. 50 ಅಲ್ಲಿ ಹಾಕಲ್ಲ ಯಾರು. 100 ಇಲ್ಲ 200 ಎಷ್ಟು ಮಗನೇ? ಆಯ್ತು, ಅದಾಗಿ ಓಪನ್ ಮಾಡ್ಬೋದು. ಇರುತ್ತೆ. ಜಾಕ್ಪಾಟು ಲಾಟ್ರಿ. ಬಂದೆ ಸಾವಿರ ಮಗನೇ. ವಾಪಸ್ ಸಿಕ್ಬಿಟ್ಟು ಸೋತ್ಬಿಟ್ಟ ನೀನು. ಅದಕ್ಕೆ ಹೇಳೋದು ಅವ್ನ ಮಾತು ಕೇಳಬಾರ್ದು ಅಂತ ಅದಕ್ಕೆ ಹೇಳೋದು. ಯಾರಿದ್ದು 1000 ಹಾಕಿರೋರು? ಬೇಡ, ಆಮೇಲೆ ನಮ್ಮೂರ ಬಗ್ಗೆ ಏನು ಅನ್ಕೊಂಡಿದ್ಯಾ? ಇರೋ ಬರ್ತೀನಿ. ಯಾಕೋ ಡೌನ್ ಮಾಡು ಏನಾಗಲ್ಲ. ಗೈಸ್ ನೋಡಿ ಫುಲ್ಲು ಎಲ್ಲ ಸರಿ. ಇದೆಲ್ಲ ಸರಿ ಮಾಡ್ಕೊಳ್ಳಿ, ಒಡವೆಲ್ಲ. ಓ ಸೂಪರ್. ಇದು ಚೈನ್ ಸರಿ ಮಾಡ್ಕೊಳ್ಳಿ. ಸೂಪರ್. ಏನು ಹೇಳ್ಬೇಕು ಅಂತ ಸುಮ್ಮನೆ ಇರುತ್ತೆ. ಅಲ್ಲಿ ಬರ್ತೀನಿ ಗೈಸ್. ಇವರೆಲ್ಲ ನಮ್ಮನ್ನ ಚಿಕ್ಕ ಹುಡುಗನಿಂದ ನೋಡ್ಕೊಂಡ್ ಬಂದಿರೋರು. ಇಲ್ಲಿ ನೋಡಿ. ಏನು ಹೇಳಕ್ ಇಷ್ಟಪಡ್ತೀರಾ ನಮ್ಮ ಬಗ್ಗೆ? ಇದು ಅವ್ರ ಮಗಳು. ಮ್ಯಾಮ್ ಗಂಟೆಗೆ ಬರಬಾರ್ದು. 1 ಗಂಟೆ ಅಲ್ಲ 2 ಗಂಟೆ ಆಗಿರ್ಲಿ. ಆರ್ಮಿ ತರ ಕಾಪಾಡ್ತೀರಿ. ಮ್ಯಾಮ್ಗೆ ಯಾವ ಹುಡುಗರು ಕಂಡ್ರಿಸಿನೇ ಬೀಳ್ಬಾರ್ದು. ಇವ್ರ ಮದ್ವೆ ಆಗಿ ಮಗುನು ಐತೆ. ಯಾರು ಕಾಳಾಕೆಲ್ಲ ಹೋಗ್ಬಿಡಿ. ನಿಮ್ದು ಒಡವೆ ಎಲ್ಲ ತೋರಿಸ್ಬೇಕು ಕರೆಕ್ಟಾಗಿ. ಸೂಪರ್. ನೆಕ್ಸ್ಟ್ ಇವ್ರ ಡ್ಯಾಡಿ ತೋರಿಸ್ತೀನಿ ರೀ ಗೈಸ್. ಇವರು ನಮ್ಗೆ ಯಾವತ್ತೂ ಉದಾಹರಣೆ ಆಗಲ್ಲ ಅಂತ ಇದ್ರು. ಇವರೇ ನಮ್ಗೆ ಉದ್ದಾರ ಆಗಲ್ಲ ಅಂತ ಹೇಳ್ತಾ ಇದ್ದು ಅಂಕಲ್ ಚಿಕ್ಕ ಹುಡುಗನಲ್ಲಿ. ಅಂಕಲ್ ಇಂಟ್ರೊಡಕ್ಷನ್ ಸಕ್ಕತ್ತಾಗಿ ಕೊಟ್ಟಿದ್ದೀನಿ. ಶಿವಣ್ಣ ಅಂಕಲ್ ಯಾವತ್ತೂ ನಮ್ಗೆ ಉದ್ದಾರ ಆಗಲ್ಲ ಅಂತ ಇದ್ರು. ಇಲ್ಲ ಹೇಳ್ಬೇಕು. ನಾನು ಮೆಟ್ಲು ಹೊತ್ತಿಲ್ಲ, ಟಾಪಲ್ಲೂ ಗೊತ್ತಿಲ್ಲ. ಆರಾಮಾಗಿ ಇಲ್ಲೇ ಇದ್ದೀನಿ. ಸರಿಯಾಗಿ ಗೊತ್ತಾ ಇದೆಯಾ? ಕಾರ್ಡ್ ಫುಲ್ ಆದರೆ ಅವ್ನು ಕೇಳು. ಆಯ್ತು ಹೋಗು. ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ. ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು. ಇವರೆಲ್ಲ ಆಂಟ್ರಪ್ರಿನರ್ಸ್ ಅಲ್ಲ. ನೀವು ಯೂಟ್ಯೂಬ್ ಮಾಡ್ತಾನಂತ ಮಾತಾಡಿದ್ರೆ ಅವ್ರು ಏನು ಮಾತಾಡ್ತಾರೆ? ಹೌದಾ? ನಗ್ಬಾರ್ದಾ? ನಗ್ತಾ ಇರಬೇಕು ಜೀವನದಲ್ಲಿ, ಇನ್ನೇನಿಲ್ಲ. ಹಾಯ್ ಕ್ಯಾಮ್ರಾಗ ಹಾಯ್ ಮಾಡು. ಹಾಯ್ ಥ್ಯಾಂಕ್ ಯು. ಇವಾಗ ನಿಮ್ಗೊಂದು ಚಾಲೆಂಜ್ ಮಾಡ್ತಾ ಇದೀವಿ ನಾವು. ಬನ್ನಿ. ಚಾಲೆಂಜ್ ಏನು ಗೊತ್ತಾ? ಇರಿ 1 ನಿಮಿಷ ಬನ್ನಿ ಬ್ರೋ. ಇದು ಮುಯಿ ಕವರು. ಇದರಲ್ಲಿ ಎಲ್ಲ ಮುಯಿ ಹಾಕವ್ರೆ. ಸೊ ಇವಾಗ ಏನಂದ್ರೆ ರ್ಯಾಂಡಮ್ ಆಗಿ ನೀವು ಒಂದು ಮುಯಿ ಕವರ್ ಎತ್ತೀರಾ. ಎತ್ಬಿಟ್ಟು ನೀವು ಅದರಲ್ಲಿ ಎಷ್ಟು ಅಮೌಂಟ್ ಐತೆ ಅಂತ ಎತ್ತಬೇಕಾದ್ರೆ ಹೇಳ್ಬಿಟ್ಟು ಎತ್ತಬೇಕು. ಆ ಅಮೌಂಟ್ ಅದರಲ್ಲಿ ಇದ್ರೆ ಆ ಅಮೌಂಟ್ ಅಲ್ಲಿಗೆ ವಾಪಸ್ ಹಾಕ್ಬಿಟ್ರೆ ನಿಮ್ಗೆ ಫೋನ್ ಪೇ ಮಾಡ್ತೀವಿ. ಇಲ್ಲ ಅಂದರೆ ವಾಪಸ್ ಹಂಗೆ ಕವರ್ ಇಕ್ಬೇಕಾಯ್ತದೆ ಅಷ್ಟೇ ಸುಮ್ಮನೆ. ಇಲ್ಲ ಅಂದರೆ ನೀವು ಅಟ್ಲೀಸ್ಟ್ ನಮಗೆ ಒಂದು 50 ರೂಪಾಯಿನಾದರೂ ಕೊಡಬೇಕು. ಡೀಲಾ? ತೆಗಿರಿ. ಬ್ರೋ ರಾಮನಗರದಲ್ಲಿ 500. ಅಯ್ಯೋ
ಲವ್ ಭರತ್ 500 ರೂಪಾಯಿ ಗೆದ್ದ. ನೀವೊಬ್ಬರೇ ಗೆದ್ದಿದ್ದು ಬ್ರೋ, ಲಕ್ಕಿ ಪರ್ಸನ್. ಸೂಪರ್ ಸೂಪರ್. ಇವಾಗ ನಿಮ್ಮ ನಂಬರ್ಗೆ ಅದು ಫೋನ್ ಪೇ. ನನಗೆ 500 ರೂಪಾಯಿ ಅದು. ಇದೇ ಮತ್ತು ಕರೆಕ್ಟಾಗಿ ಹೇಳ್ಬಿಡು. ನನಗೆ ಅಂತ ಯಾಕೋ ಬ್ರೋ ನೋ ಇಂಟರ್ನೆಟ್ ಕನೆಕ್ಷನ್, ನೆಟ್ವರ್ಕ್ ಇಲ್ಲ. ನಾನು ನಿಮ್ಗೆ ಹಾಕ್ತೀನಿ ಬ್ರೋ, ನೀವು ಆಮೇಲೆ ಏನು ಮಾಡ್ಬೋದು ನಿಮ್ಗೆ ಬಿಟ್ಟಿದ್ದು, ನೀವು ಗೆದ್ದಿರೋದು. ಶಿಷ್ಯ 500 ರೂಪಾಯಿ ಗೆದ್ದರು ಕಣ ಶಿಷ್ಯ. ಅವನು ಎಷ್ಟು ಹೇಳಿದ್ ನೀನು? 200 ರೂಪಾಯಿ ಹೇಳ್ದ. ಅದ್ರಲ್ಲಿ ಎಷ್ಟಿತ್ತು? 100 ರೂಪಾಯಿ ಇತ್ತು. ಗಾನಿ ತೆಗ್ದು ಅವಳು 1000 ರೂಪಾಯಿ ಅಂತ ಹೇಳಿದ್ಲು. ಅಷ್ಟೆಲ್ಲ ಯಾರೋ ರಾಮನಗರದಲ್ಲಿ ಹಾಕಲ್ಲ, 100 ರೂಪಾಯಿ ಅನ್ನೋ ಒಂದು. ಅವಳು 200 ರೂಪಾಯಿ ಹೇಳಿದ್ಲು. ಅಲ್ಲಿ ಓಪನ್ ಮಾಡಿದ್ರೆ 1000 ರೂಪಾಯಿ ಇತ್ತು. ನೆಕ್ಸ್ಟ್ ಯಾರಿಗಾದ್ರೂ ಇನ್ನೊಂದು ಚಾಲೆಂಜ್ ಮಾಡೋಣ ಇರಿ ಮೇಡಮ್. ಇವಾಗ ನಿಮ್ಗೊಂದು ಚಾಲೆಂಜು ತಗೊಂಡ್ರಿ. ಇದರಲ್ಲಿ ಮುಯಿ ಕವರ್ ಐತೆ, ಓಕೆನಾ? ಈ ಮುಯಿ ಕವರ್ನ ರ್ಯಾಂಡಮ್ ಆಗಿ ಓಪನ್ ಮಾಡಬೇಕು. ಅದ್ರಲ್ಲಿ ಎಷ್ಟೈತೆ ಅಂತ ಹೇಳ್ಬೇಕು. ಬೇಡ ಅಷ್ಟೇ ಇದ್ರೆ ನಿಮಗೆ ಕುಲ್ಕು ಅಷ್ಟೇ ಇದ್ರೆ ನಿಮಗೆ ಹಂಗೆ ಹೇಳ್ಬೇಕು. ನೋಡಂಗೆ ಓಪನ್ ಮಾಡಂಗಿಲ್ಲ, ಹೇಳ್ಬೇಕು. ಫಸ್ಟ್ ಹೇಳ್ಬೇಕು. ನೇಮ್ ಗೇಮ್ ಎಲ್ಲ ಇಲ್ಲ. ಬೇಗ ಹೇಳ್ಬೇಕು. ಏಮೆಲ್ಲ ಇಲ್ಲ. ಹಾಂ ಐಸ್ ಆಲ್ರೆಡಿ 500 ರೂಪಾಯಿ ಕೈಯಿಂದ ಹೋಗೈತೆ. 100 ರೂಪಾಯಿ ಕಾಮಿಡಿ ಅಲ್ಲ, ಸೀರಿಯಸ್ ಆಗಿ 500 ರೂಪಾಯಿ ಗೆದ್ದವನೇ ಇವನು. ಆಯ್ತು ಅಂಕಲ್ ಒಂದು ಸರ್, ಅವೆಲ್ಲ ಮುಟ್ಟೋಣಂಗಿಲ್ಲ, ಏನು ಮುಟ್ಟೋಣಂಗಿಲ್ಲ. ನೀವು ಒಂದು ಕೆಲಸ ಮಾಡಿ, ಎಷ್ಟು ಅಂತ ಹೇಳಿ ಆಮೇಲೆ ಎತ್ತಿ. ಎಷ್ಟು ಅಂತ ಹೇಳಿ ಆಮೇಲೆ ಎತ್ತಿ. ಅವೆಲ್ಲ ಎಲ್ಲರೂ ಹೇಳ್ಬಿಡ್ತಾರೆ. ಇಲ್ಲ ಆ ಚಾಲೆಂಜ್ ಎಲ್ಲ ಇಲ್ಲ. ಸೀರೆ ಚೆನ್ನಾಗಿದೆ. ಇಲ್ಲ ಅವ್ರಿಗೆ ಗೊತ್ತು ಏನು ಚೆನ್ನಾಗಿದೆ ಅಂತ ಹೇಳಿ. ಸೀರೆ ನಿಜವಾಗ್ಲೂ ಚೆನ್ನಾಗಿದೆ. ಬ್ಲ್ಯಾಕ್ ಕಾಂಬಿನೇಷನು ವೆಲ್ವೆಟ್ ಕಾಂಬಿನೇಷನ್ ಅಲ್ಲೇ ನಾನು ಮೊನ್ನೆ ನೋಡಿದ್ದೆ ಮೈಸೂರು ಸಿಲ್ಕಲ್ಲಿ. ಬಟ್ ಅದು ಪ್ಲೇನ್ ಇತ್ತು, ಇದು ಡಿಸೈನ್ ಇದೆ ಸ್ವಲ್ಪ ಚೆನ್ನಾಗಿದೆ. ಏನು ಮಾಡೋದು, ನಮ್ಗೆ ಯಾರು ಹೆಣ್ಣು ಸಿಗ್ತಾ ಇಲ್ವೇ? ಬೇಡ ಆಂಟಿ ಬೇಡ. ಬ್ಲೌಸು ಚೆನ್ನಾಗಿ ಹೊಲ್ದವ್ರು. ಹೇಳ್ದಪ್ಪ, ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದೀನಿ. ಒಂದು ಖುಷಿ ಏನಂತ ಹೇಳಿದ್ರೆ ಎಲ್ಲ ಪೀಸ್ಫುಲ್ ಆಗಿ ನಡೀತೈತೆ. ನಾವು ಅಮ್ಮ ನೋಡಿ ಆಲ್ರೆಡಿ ಬಾರಿಸ್ತವ್ರೆ. ನಕ್ಕೊಂಡು ಮೆಸೇಜ್ ಮಾಡ್ತಾ ಇದ್ದೆ, ಏನು ಸಮಾಚಾರ ವೆಡ್ಡಿಂಗ್ ಯಾವಾಗ ಅಂತ ಅಲ್ಲೇ ಇದ್ದಾರೆ. ತಿಂಚು ನೋಡಿಲಿ ಮಧುಕುಮಾರ್ ನಂಬ್ಕೊಬಿಟ್ಲು. ಹೇಳಿ ಕೇಳೋಣ. ನೀವು ತಿನ್ಬೇಕು ಚೆನ್ನಾಗಿ. ಹಾಂ ನಾವಿಬ್ಬರು ಮ್ಯಾಚಿಂಗ್ ಅಂತ ನಮ್ಮ ಮತ್ತೆ ಹೇಳ್ತಾ ಇರೋದು. ಅವ್ರಿಗೆ ಗೊತ್ತಿಲ್ಲ ನಾವಿಬ್ಬರು ಒಂದೇ ಅಂಗಡಿಲಿ ತಗೊಂಡ್ಬಂದಿರೋದು. ಕಾಂಟೆಸ್ಟಲ್ಲಿ ಗೆದ್ದಿರೋದು. ಕಾಂಟೆಸ್ಟಲ್ಲೂ ಗೆದ್ದಿಲ್ಲ ಅವನು, ಪಾರ್ಟಿಸಿಪೇಷನಲ್ಲಿ ಗೆದ್ದಿರೋದು. ಸೈಡ್ ಬಾರೋ ಆಂಟಿ ಅವರೇ, ಆಂಟಿ ಮೇಲೆ ಬೀಳ್ತಾ ಇದ್ಯಾ? ನೀವು ಬೇಕಾಗಿರೋರು ಬಿಟ್ಟಿನೆಲ್ಲ ಬೇಡಿ ಕ್ವಾಟ್ ರೆಡ್ ಹ್ಯಾಂಡೆಡ್ ಹುಡುಕ್ತಿದ್ರಲ್ಲ ಹೇಳಿ, ಬೆಳಗ್ಗೆ ಇರ್ತಾರೆ ತಲೆ ಮಾಡ್ಕೊಡ್ತೀನಿ. ಇಲ್ಲ ಇವಾಗ ಕಾಂಟೆಸ್ಟ್ ಆಡಿಸ್ಬೇಕು, ಇವನ ಆಂಕರಿಂಗ್. ಇಲ್ಲ ತಮಾಷೆ ಹೇಳಿದ್ದು ಸುಮ್ಮನೆ. ಮಚ್ಚ ಅಷ್ಟ ಕುಂಕುಮ ಅಜ್ಜಿ, ಅಷ್ಟ ಕುಂಕುಮ ಕೊಡಿ ಇವನ್ಗೆ. ಆಗೋಯ್ತು, ಮದುವೆ ಆಗೋಯ್ತು. ಆಯ್ತು ಏನು ಮಗನೆ, ಆಯಿತು. ನೀನು ಬೇಜಾರು ಮಾಡ್ಕೊಬಿಡ, ನಿಂಗೂ ದುಡ್ಡು ಕೊಡ್ತೀನಿ ಬಿಡು. ಹಾಂ ಕೊಡ್ತೀನಿ. ಹಿಂಗೆ ಜೋಡಿ ನಿಮ್ಮ ಅಮ್ಮನೂ ದಪ್ಪ ಆಯ್ತಾಳ ಕಣೆ ಅಲ್ವಾ? ಬೇಕಿತ್ತು ನಂಗೆ ಇದು, ಬೇಕಿತ್ತು. ಮದುವೆ ಎಲ್ಲ ಮುಗೀತು. ಹುಡುಗಿನ ಊಟಕ್ಕೆ ಕಳಿಸ್ತಾ ಇದ್ದೀವಿ ಇವಾಗ. ಆಯ್ತಪ್ಪ. ನಮ್ಮಮ್ಮ ಇನ್ನೊಂದು ರೌಂಡ್ ಊಟ ಮಾಡ್ತವ್ರೆ, ಅದು ಆಂಟಿ ಜೊತೆ. ಇದು ಹುಡುಗಿಯವರಮ್ಮ ಅವರು. ಪೇಣಿ ತಿಂತಾ ಇದ್ದೀನಿ ನೋಡಿ. ಓಕೆ ಗೈಸ್, ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಹೂರ್ತದ್ದು ನಾಳೆ ಬರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಂಗಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ,
ಕನ್ನಡವೇ ನಿತ್ಯ.